ವರ್ಗಾವಣೆಯ ವಿಷಯ ನನಗೆ ನೋವಿನ ವಿಷಯ ಅಲ್ಲ, ಅದು ಒಂದು ವರದ ವಿಷಯ. ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ. ಇಡೀ ಇಂಗ್ಲಿಷ್ ನಲ್ಲಿ ಮಾತಾಡಲು ಆಗಲ್ಲ. ಜೀಸಸ್ ಕ್ರೈಸ್ಟ್ಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ನಾವು ಜೀವನವನ್ನ ಬಿಟ್ಟು ತುಂಬಾ ವೃತ್ತಿಪರರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅಷ್ಟೊಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ವಕೀಲ ಬಂಧುಗಳ ಬಳಗವನ್ನು ನೋಡಿ ನನಗೆ GS ಶಿವರುದ್ರಪ್ಪನವರ ಒಂದು ಕಾವ್ಯದ ತುಣುಕು ನೆನಪಾಯಿತು. ಎಷ್ಟು ಪ್ರೀತಿಯಿಂದ ನನ್ನನ್ನು ಹಾಡಿ ಹೊಗಳಿ ನನ್ನನ್ನು ಇಲ್ಲಿ ಕರೆಸಿ, ನಾನು ಅರ್ಹತೆ ಪಡೆದಿರಲಿ ಇಲ್ಲದೇ ಇರಲಿ ನಿಮ್ಮೆಲ್ಲರ ಮುಂದ್ಗಡೆ ಕೂಡಿಸಿ ಭಾರವಾಗುವಂತ ಹಾರವನ್ನು ಹಾಕಿ, ಬೆಂಗಳೂರು ಬೇಟ ಹಾಕಿ, ಶಾಲು ಹೊದಿಸಿ ಇಷ್ಟೆಲ್ಲ ಮಾಡಿಸ್ಕೊಂಡಾಗ ಪ್ರೀತಿ ಎಷ್ಟು ಮಹತ್ವ ಮನುಷ್ಯ ಜೀವನದಲ್ಲಿ ಅಂತ ಅನಿಸ್ತದೆ ನನಗೆ. GS ಶಿವರುದ್ರಪ್ಪನವರು ಬರೀತಾರೆ ಒಂದು ಕವಿತೆಯಲ್ಲಿ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಹಬೆಯಾಗಿ ಮೋಡ ಕಟ್ಟೀತು ಹೇಗೆ, ಹನಿಯಾಗಿ ಮಳೆಯಾಗಿ ಧರೆಯ ಸೇರೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಗಡಿಗಳುದ್ದಕ್ಕೂ ಗಡಚಿಕ್ಕುವ ಆಕ್ರಂದನ ನಿಂತೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ನಮ್ಮ ನಿಮ್ಮ ಮನಸ್ಸುಗಳು ಮರುಭೂಮಿಯಾಗದಂತೆ ತಡೆಗಟ್ಟುವುದು ಹೇಗೆ. ಆ ಪ್ರೀತಿಯ ಕರೆ ಅಲ್ಲಿ ಬಿಟ್ಕೊಂಡು, ಈಗ ಅತ್ತೆ ಮನೆಗೆ ಹೋದಂತ ಮಗಳನ್ನ ತವರು ಮನೆಯವರು ಬರಮ್ಮ ನೀನು ಈ ಹಬ್ಬ ಮುಗಿಸ್ಕೊಂಡು ಹೋಗು ಅಂತ ಹೇಳಿದ್ರೆ ಅವಳು ಹೆಂಗ್ ಬರ್ತಾಳೆ? ಕುಣಿತಾ ಬರ್ತಾಳೆ. ಅದೇ ರೀತಿ ನಾನು ಸಹಿತ ಬಂದಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರವಾಗಿದ್ದೇನೆ. ನನಗೆ ವರ್ಗಾವಣೆಯ ವಿಷಯ ನನಗೆ ನೋವಿನ ವಿಷಯ ಅಲ್ಲ, ಅದು ಒಂದು ವರದ ವಿಷಯ. ಇಲ್ಲಿಂದ ಬಿಟ್ಟು ಹೋಗುವಾಗ ಸ್ವಲ್ಪ ಕೆಟ್ಟ ಅನಿಸ್ತು. ಅಂದ್ರೆ ನಿಮ್ನೆಲ್ಲ ಬಿಟ್ಟು ನಾ ಹೋಗ್ತೀನಿ, ನಮ್ಮದಲ್ಲದ ನಾಡಿ ಹೊರಟೀನಿ, ನಮ್ಮ ನಾಡನ್ನ, ನಮ್ಮ ನುಡಿಯನ್ನ, ನಮ್ಮ ನೆಲವನ್ನ, ಜಲವನ್ನ, ಜನವನ್ನ, ಗಡಿ ಗುಡ್ಡಗಳನ್ನ ಬಿಟ್ಕೊಂಡು ನಾ ಬರ್ತೀನಿ. ದೂರದ ನಾಡು, ಪೂರ್ವಾಂಚಲ, ಅಲ್ಲಿ ಯಾರೋ ಏನೋ, ಅಲ್ಲಿ ಜನ ಹೇಗೋ, ಅಲ್ಲಿ ಜನರ ಸಮಸ್ಯೆಗಳು ಏನೋ, ಆ ಸಮಸ್ಯೆಗಳಿಗೆ ಭಾಷೆ ಬರೆದಂಥವನು ಸ್ಪಂದನ ಮಾಡುವಂಥದ್ದು ಹೇಗೆ, ಈ ಥರದೆಲ್ಲ ಹತ್ತಾರು ಪ್ರಶ್ನೆಗಳು ಮನಸ್ಸಿನಲ್ಲಿತ್ತು. ಆದರೆ ಅಲ್ಲಿ ಹೋದ್ಮೇಲೆ ನನಗೆ ಆ ಒರಿಸ್ಸಾ ರಾಜ್ಯದ ಬಗ್ಗೆ ಒಂದು ಪ್ರೀತಿ ಹುಟ್ಟುಬಿಟ್ಟಿದೆ. ಅವರು ಸಹಿತ ನಿಮ್ಮಷ್ಟೇ ಸಭ್ಯ ಇರುವಂಥ ಜನರವರು. ಅಲ್ಲಿ ಸ್ವಲ್ಪ ಬಡತನ ಇದೆಲ್ಲ ಇದೆ. ಅಲ್ಲಿ ಹೋದಾಗ ಅಲ್ಲಿಯ ಪ್ರೆಸಿಡೆಂಟ್ ಆಫ್ ಭಾರತ್, ನಮ್ಮ ವಿವೇಕ ಇದಾರಲ್ಲ, ಆ ರೀತಿ ಅವರು ಬಂದು ಹೇಳಿದರು, ನೋಡಿ ಇಲ್ಲಿ ಜನರಿಗೆ ಇಂಗ್ಲಿಷ್ ಬರಲ್ಲ, ಹಾಗಾಗಿ ನೀವು ಬೇಗನೆ ಒರಿಯಾ ಭಾಷೆಯನ್ನು ಕಲಿಬೇಕು. ಆ ಭಾಷೆಯಲ್ಲಿ ಅವರೊಂದಿಗೆ ನೀವು ಮಾತಾಡಿದ್ರೆ ಅಥವಾ ಅವರು ಆ ಭಾಷೆಯಲ್ಲಿ ಮಾತಾಡಿದ್ದನ್ನು ನೀವು ಗ್ರಹಿಸಿದ್ರೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ. ಬರೀ ಇಂಗ್ಲಿಷ್ ನಲ್ಲಿ ಮಾತಾಡಲು ಆಗಲ್ಲ. ನೀವು ತುಂಬಾ ಇಂಗ್ಲಿಷ್ ಮಾತಾಡ್ತೀರಿ ಅಂತ ನಾವು ಕೇಳ್ಪಟ್ಟೇವಿ ಅನ್ನುವಂಥ ಒಂದು ಕಂಪ್ಲೇಂಟು ಹಾಕಿಯೇ ಬಿಟ್ಟು ನಾನೊಂದೇ ಆಯ್ತು, ನನಗೆ ನಾವು ಒರಿಯಾ ಕಲಿಯೋ ಪ್ರಯತ್ನ ಮಾಡ್ತೀನಿ. ಒರಿಯಾದಲ್ಲಿ ಸುಮಾರು 50-60% ಶಬ್ದಗಳೆಲ್ಲ ಸಂಸ್ಕೃತದಲ್ಲಿದ್ದಾವು. ಹಾಗಾಗಿ ನಾನು ಕಲಿಯುವಂತಹ ಪ್ರಯತ್ನ ಒಂದು ಹಂತದವರೆಗೆ ಸಫಲ ಆಯಿತು. ಒರಿಯಾ ಭಾಷೆಯಲ್ಲಿ ನಾನು ಮಾತಾಡಲಿಕ್ಕಾಗ್ತದೆ. ನಂತರ ಒರಿಯಾ ಭಾಷೆಯಲ್ಲಿ ಯಾರಾದರೂ ಮಾತಾಡಿದ್ರೆ ಪೂರ್ಣವಾಗಿ ಅರ್ಥ ಆಗ್ತದೆ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನ್ಯಾಯದಾನ ವ್ಯವಸ್ಥೆಯಲ್ಲಿ ನಮ್ಮ ಭಾಷೆಯ ಪಾತ್ರ ಇದೆ. ಇಂಗ್ಲಿಷು ಪರಭಾಷೆ. ಜೀಸಸ್ ಕ್ರೈಸ್ಟ್ಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ನೋಡಿ ಸ್ಟ್ಯಾಂಡರ್ಡ್ ಬಯೋಗ್ರಫಿಯನ್ನು ನೋಡಿ. ನಮ್ಮ ಭಾಷೆ, ಆ ಭಾಷೆಯಲ್ಲಿ ಸಂವಹನ ಶಕ್ತಿ ಜಾಸ್ತಿ ಇರ್ತದೆ, ಚೈತ್ರಕ ಶಕ್ತಿ ಜಾಸ್ತಿ ಇರ್ತದೆ, ಭಾವ ಅರ್ಥವನ್ನ ಶಬ್ದ ವಾಹನ ಹೊತ್ಕೊಂಡು ಹೋಗ್ತದೆ.
ಅನ್ಯ ಭಾಷೆಯಲ್ಲಿ ಅದು ಆಗುವುದಿಲ್ಲ. ಹಾಗಾಗಿ ಕನ್ನಡದಲ್ಲಿ ವಾದ ಮಾಡುವಂತಹ ವ್ಯವಸ್ಥೆ ಆಗಬೇಕು. ಬರೀ ಕೆಳಗಿನ ಕೋರ್ಟ್ ಅಷ್ಟೇ ಅಲ್ಲ, ಉಚ್ಚ ನ್ಯಾಯಾಲಯದಲ್ಲೂ ಸಹಿತ ಕನ್ನಡದಲ್ಲಿ ಆಗಬೇಕು. ಹಾಗಾದ್ರೆ ಬೇರೆ ರಾಜ್ಯದಿಂದ ಬಂದಂತಹ ನ್ಯಾಯಮೂರ್ತಿಗಳೇನ್ ಮಾಡಬೇಕು? ಅವರೆಲ್ಲರೂ ಕನ್ನಡ ಕಲಿಯಬೇಕು. ಯಾಕೆ ಅಂದ್ರೆ ಕನ್ನಡದ ನೆಲದಲ್ಲಿ ಇರ್ತೀರಿ ನೀವು. ಕನ್ನಡದ ಜನ ನಿಮಗಾಗಿ ಸೌಕೋತಿರ್ತಾರೆ. ಕನ್ನಡದ ಜನರು ಬೆಳೆದಂತಹ ಅಕ್ಕಿ, ಭತ್ತ, ಗೋಧಿ, ಜೋಳ ಇವನ್ನೆಲ್ಲ ಉಪಯೋಗಿಸ್ತೀರಿ ನೀವು. ಕಾವೇರಿ ನೀರನ್ನು ಇಟ್ಕೊಂಡು ಅಡಿಗೆ ಮಾಡ್ಕೊತೀರಿ. ನೀರಡಿಕೆ ಆದಾಗ ಕುಡಿದು ನೀರಡಿಕೆಯನ್ನು ಕರಗಿಸುತ್ತೀರಿ. ಭಾಷೆ ಬೇಡ ಅಂದ್ರೆ ಹೆಂಗೆ? ಸ್ವಲ್ಪ ತ್ರಾಸಾಗ್ತದೆ. ಆದ್ರೆ ಇಲ್ಲಿಗೆ ಬಂದಂತ ಮಹನೀಯರು ಅನೇಕರು ಈ ಭಾಷೆಯನ್ನು ಕಲಿತಿದ್ದೀರಿ. ಆ ಭಾಷೆಯನ್ನು ಕಲಿಬೇಕು. ಇದು ಮೊದಲನೇ ಮನವಿ ನಂದು. ಇದು ನ್ಯಾಯಾಧೀಶರಿಗೆ ಮತ್ತು ಹೊರಗಿನಿಂದ ಬಂದಂತ ವಕೀಲರಿಗೂ ಸಹಿತ ನನ್ನ ಈ ಮನವಿ ಇದೆ. ಎರಡನೆಯದು, ನಾವು ವಕೀಲರುಗಳ ವಾದವನ್ನ ಇವರು ಮುಂದೆ ಹೋಗಿ ವಾದ ಮಾಡಬಹುದು ಅನ್ನುವಂಥ ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ನೀವು ಹೇಳಕ್ಕಿಂತ ಮೊದಲೇ ನಿಮ್ಮ ಮೈಯೆಲ್ಲ ಬಿಟ್ಬಿಟ್ಟೆ ಅಂದ್ರೆ ವಾದ ಮಾಡೋ ಬಗೆ ಹೇಗೆ? ಇವನೇನಪ್ಪ ಮರಯ, ಇವನ್ ಮುಂದೆ ವಾದ ಮಾಡೋದೇನು ಯಪ್ಪ, ಆ ರೀತಿ ಅನ್ಸ್ಬಾರ್ದು. ರೈಟ್ ರಾಂಗ್, ನನ್ನ ವಾದವನ್ನ ಈ ನ್ಯಾಯಾಧೀಶ ಕೇಳ್ತಾನೆ. ಜಡ್ಜ್ಮೆಂಟ್ ಹೆಂಗದಾಗಲಿ, ನಿಮ್ ಪರವಾಗಿ ಆಗತ್ತೆ, ಅವ್ರ ಪರವಾಗಿ ಆಗತ್ತೆ, ಅದ್ರ ಮೇಲೆ ಒಂದು ಅಪೀಲ್ ಬೀಳುತ್ತೆ, ರಿವ್ಯೂ ಬರುತ್ತೆ, ಎಂತಂದ್ರೆ ಆಗಲಿ. ಆದ್ರೆ ಈ ಕೋರ್ಟಿಗೆ ಹೋಗುವಾಗನೇ ಅಯ್ಯೋ ನಾ ಹೋಗೋ ಪ್ಲೇಸ್ ಅಲ್ಲ ಇದು, ಆದ್ರೆ ಹೋಗಲೇಬೇಕಾಗಿದೆ. ಯಾಕಂದ್ರೆ ಕ್ಲೈಂಟ್ ಒಂದು ಫೀ ಕೊಟ್ಟಾನೆ, ಕ್ಲೈಂಟಿಗೆ ಅನ್ಯಾಯ ಆಗಿದೆ, ನಾನು ಹೋಗಿ ಆರ್ಗ್ಯೂ ಮಾಡಲೇಬೇಕು ಅನ್ನುವಂಥ ಒತ್ತಡ ಉಂಟಾಗಬಾರ್ದು. ನಾನು ಅನೇಕ ಜನ ವಕೀಲರಿಗೆ ಬೈದಿದ್ದೇನೆ. ಆದ್ರೆ ಎಂದು ಸತ್ಯವಾಗಿ ಹೇಳ್ತೇನೆ, ನನ್ನ ಯಾವುದೇ ಜಡ್ಜ್ಮೆಂಟ್ ನಲ್ಲಿ ಸಿಟ್ಟು, ಸೆಡಾಕು, ಅರಿಷಡ್ ವರ್ಗಗಳು ಕಾಣಲ್ಲ ನಿಮಗೆ. ಅದರಲ್ಲಿ ಭಾಷೆ, ಕಾನೂನು, ನ್ಯಾಯಗಳು ಸಿಗ್ತದೆ. ಇದನ್ನು ನಾ ಹೆಮ್ಮೆಯಿಂದ ಮತ್ತು ನಮ್ರವಾಗಿ ನಿಮ್ಮ ಮುಂದೆ ಹೇಳ್ತೇನೆ. ನಾನು ಎಷ್ಟೋ ಸರಿ ಕೆಲವು ಲಾಯರು ಅವತ್ನ ಬೈದು ಇದು ಮಾಡಿಲ್ಲ ಅಂದ್ರೆ ಇವತ್ತು ಮೂಡ್ ಸರಿ ಇಲ್ಲ, ಇನ್ನೊಂದು ದಿವಸ ಇಟ್ಟುಕೊಳ್ರಿ, ಇಲ್ಲ ನಾನು ಒಳ್ಳೆ ಮೂಡ್ನಲ್ಲಿ ಇದ್ದೇನೆ ಅಂದ್ರೆ, ಇಲ್ಲ ಬೈತಾನೆ ಇಲ್ಲ ನೀವು ಇವತ್ತು, ಇಲ್ಲ ಹಂಗಿಲ್ಲ ವಾದ ಮಾಡಿ ಕರ್ಕೊಂಡು ನಾನು ಹೇಳ್ತಿದ್ದೆ. ಯಾವುದೇ ಯಂಗ್ಸ್ಟರ್ ಬಂದ್ರೆ ಈಗ ಹೆಂಗ ನನಗೆ ಇರುವಂತ ಮಾಹಿತಿ ಬೇರೆ ನಿಮ್ಮಂಥವರಿಂದನೇ ಇರುವಂಥದ್ದು. ಈ ವೇದಿಕೆಯ ಮುಖಾಂತರ ನಾನು ನಿಮ್ಮೆಲ್ಲರಿಗೆ ಕೇಳ್ಕೊಳ್ತಾ ಇದ್ದೇನೆ, ಯಾವ ನ್ಯಾಯಾಧೀಶ ನಿಮ್ಮನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲೋ ಅವರಿಗೆ ನೀವು ಮೆಸೇಜ್ ಅನ್ನು ಕೊಡಲೇಬೇಕು. ಸ್ವಾಮಿ ಇದು ಅಲ್ಲ, ಅದು ನಮ್ಮವರು ಅಂದ್ಕೊಂಡರು, ಹೊರಗಿನಿಂದ ಬಂದರು ನಮ್ಮವರೇ. ಅವರೇನು ಪಾಕಿಸ್ತಾನದಿಂದ ಬಂದಿಲ್ಲ, ಅಫ್ಘಾನಿಸ್ತಾನದಿಂದ ಬಂದಿಲ್ಲ, ನಮ್ಮ ಭಾರತ ಮಾತೆಯ ಒಂದು ಭಾಗದಿಂದನೇ ಬಂದಂಥವ್ರು ಎಲ್ಲರೂ. ಯಾರೇ ಇಲ್ಲಿ ಹೊರಗಿನವರು ಅಂತ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರೂ ಇಲ್ಲಿ ಬಂದ್ಮೇಲೆ ಇಲ್ಲಿಯವರೇ. ಆದ್ರೆ ಅವರು ಇಲ್ಲಿಯವರ ಆಗಿ ನಡ್ಕೊಳ್ಬೇಕು. ಯಾವಾಗ ಆಗತ್ತದು? ವಾದ ಮಾಡ್ಲಿಕ್ಕೆ ಬಂದಂತಹ ವಕೀಲರನ್ನ ಕೆಲವು ಸರಿ ನಾವು ತಪ್ಪು ಮಾಡಿದಾಗ ಓಪನ್ ಕೋರ್ಟ್ ನಲ್ಲಿ ನಾವು ಸಾರಿ ಹೇಳಿದ್ದಿದೆ, ನಾವು ತಪ್ಪು ಮಾಡಿದ್ದೇವೆ, ನೀವು ಕ್ಷಮ ಮಾಡಿ ಅಂತ ಕೇಳಿದ್ದೇವೆ. ವಿವೇಕಿಗೆ ನಾ ಕೇಳಿದ್ದಿದೆ, ಇದನ್ನ ವಿವೇಕಿ ಕೇಳಿದ್ದಿದೆ, ಸಾರಿ ವಿವೇಕ್, ಐ ವಾಸ್ ನಾಟ್ ಇನ್ ಗುಡ್ ಮೂಡ್, ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಮಿ. ಏನಿದೆ ಅದರಲ್ಲಿ? ಒಂದು ಫ್ಯಾಮಿಲಿ, ನಾವು ಅಣ್ಣ ತಮ್ಮ ಬೈದ್ರೆ, ಅಕ್ಕ ತಂಗಿ ಬೈದ್ರೆ ನಾವು ಕಳ್ಕೊಳ್ತೀವಿ. ಬೇರೆಯವರು ಅಂತ ಯಾಕೆ ಅಂದ್ಕೊಳ್ತೀವಿ? ನಾವು ಬೇರೆಯವರಲ್ಲ ನಾವು. ಹಾಗಾಗಿ ಈ ವೇದಿಕೆಯ ಮುಖಾಂತರ ನಾನು ಸಂಬಂಧಪಟ್ಟಂಥ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ, ನೀವು ನಮ್ಮೆಲ್ಲರನ್ನ ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು. ಹಾಗಾದ್ರೆ ಈಗ ನಡೀತಾ ಇಲ್ವಾ ಅಂತ ನೀವು ಪ್ರಶ್ನೆ ಕೇಳಿದರೆ ಉತ್ತರ ನಿಮ್ಮತ್ತಿಗೆ, ನಂಗೆ ಗೊತ್ತಿಲ್ಲ, ನಾವು ಹೊರಗಿನಿಂದ ಬಂದೆ, ಅದಕ್ಕೆ ಉತ್ತರ ನಂಗೆ ಗೊತ್ತಿಲ್ಲ. ಆ ರೀತಿಯ ಮಾತುಗಳು ಕೇಳಬೇಕಾಗಿದೆ. ಏನಂತ? ವಾದ ಮಾಡಕ್ಕೆ ಹೋಗೋದಲ್ಲೇ ಮೈ ಮೇಲೆ ಬೀಳ್ತಾರೆ ಅನ್ನುವಂಥ ಒಂದು ವಾದ ಉಂಟು. ಇದನ್ನ ಸಂಬಂಧಪಟ್ಟಂತಹ ನ್ಯಾಯಾಧೀಶರು ಕಿವಿಯಲ್ಲಿ ಹಾಕಿಕೊಳ್ಳಬೇಕು ಅನ್ನುವ ಮನವಿಯನ್ನ ಇಲ್ಲಿಂದ ನಾನು ಮಾಡುತ್ತೇನೆ. ಎರಡನೆಯದಾಗಿ, ಕಾನೂನು ವೃತ್ತಿ ಸ್ವಲ್ಪ ಭಾವನೆಯನ್ನ ಬತ್ತಿಸುವಂಥ ವೃತ್ತಿ.
ಭಾವನೆಗಳು ಸ್ವಲ್ಪ ಬರ್ತವೆ, ಪ್ರೀತಿ ಪ್ರೇಮಗಳು ಸ್ವಲ್ಪ ಆ ಬುಗ್ಗೆಗಳು ಸ್ವಲ್ಪ ಘಾಸಿಗೊಳ್ತವೆ. ಅಲ್ಲಿ ಇರುವಂತಹ ನಿಮ್ಗೇನು ರಜೆ ಸಿಗತ್ತಲ್ಲ, ಸುಮಾರು ಒಂದು ಮಾಸಿಕ ಕಾಲ ರಜಾ ಇದೆ, ಒಂದು ತಿಂಗಳ ಕಾಲ ರಜಾ ಇದೆ. ಆ ರಜೆಯಲ್ಲಿ ನನ್ನ ಸ್ನೇಹಿತ ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲ್ ಆದಂತಹ ಶಶಿಕಿರಣ ಶೆಟ್ಟಿ ಅವರು ಹೇಳಿದ ಹಾಗೆ ಕಾನೂನು ಪುಸ್ತಕಗಳನ್ನ ತೆಗೆದಿಟ್ಟುಕೊಳ್ಬೇಕು ಹೊರಗಡೆ, ಬೇರೆ ಪುಸ್ತಕಗಳನ್ನು ತೆಗೆದಿಟ್ಟುವ ಅಡ್ಡಿ ಇಲ್ಲ. ಮನೆಯ ಮಂದಿಯೊಂದಿಗೆ ಪ್ರೀತಿಯೊಂದಿಗೆ ಇರಬೇಕು. ಎಷ್ಟೊಂದು ಪತ್ರಗಳು ಬರ್ತಾವೆ. ಪ್ಲೀಸ್ ಆಸ್ಕ್ ಮೈ ಹಸ್ಬೆಂಡ್ ಟು ಸ್ಪೆಂಡ್ ಟೈಮ್ ವಿತ್ ಮೀ. ಪ್ಲೀಸ್ ಟೆಲ್ ಮೈ ಪಪ್ಪ ಟು ಸ್ಪೆಂಡ್ ಟೈಮ್ ವಿತ್ ಮೀ. ಪ್ಲೀಸ್ ಟೆಲ್ ಮೈ ಮಮ್ಮ ಟು ಸ್ಪೆಂಡ್ ಟೈಮ್ ವಿತ್ ಮೀ. ದೇ ಆರ್ ನಾಟ್ ಸ್ಪೆಂಡಿಂಗ್ ಟೈಮ್ ವಿತ್ ಮೀ ಅಂತ ಅನ್ಕೊಂಡು ಎಷ್ಟು ಪತ್ರಗಳು ಬರ್ತಾವೆ. ನಾವು ಇಲ್ಲಿ ಒಂದು ಬುಟ್ಟಿ ತುಂಬಾ ತಂದು ಕೊಡ್ಬೋದು ನಾವು ಪತ್ರವನ್ನು. ಮಕ್ಕಳಿಗೆ ನಿಮ್ಮ ಮುಂದೆ ಹೇಳಕ್ ಹೆದರ್ತಾರೆ. ಹೆಂಡತಿ ಹೇಳಲಿಕ್ಕೆ ಮುಜುಗರ ಅವಳಿಗೆ, ಪಾಪ ನನ್ನ ಪತಿ ಹೋಗಿ ಕಷ್ಟಪಟ್ಕೊಂಡು ಬರ್ತಾನೆ, ಇದನ್ನ ಹೆಂಗೆ ಹೇಳೋದು ನಾನು. ಹಾಗಾಗಿ ನಾನು ಶಶಿ ಹೇಳಿದಂಥ ಆ ಮಾತನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಜೀವನ ಕಾನೂನಲ್ಲ, ಕಾನೂನೇ ಜೀವನ ಅಲ್ಲ, ಜೀವನ ಬೇರೆ ಕಡೆ ಇದೆ. ಬಹಳ ಹಿಂದೆ ಒಂದು ಜಾನಿ ವಾಕರ್ ಬಾಟಲ್ ಮೇಲೆ ಒಂದು ಪ್ರಿಂಟ್ ಮಾಡಿದ್ದಿತ್ತು, ಕ್ರೇವ್ ಮಾಡ್ಕೊಂಡಿದ್ದಿತ್ತು, ಓ ಲೈಫ್ ವೇರ್ ಆರ್ ಯು ಅಂತಿರ್ತಾರೆ. ಹಂಗೆ ಆಗಿದೆ. ನಾವು ಜೀವನವನ್ನ ಬಿಟ್ಟು ತುಂಬಾ ವೃತ್ತಿಪರರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅಷ್ಟೊಂದು ವೃತ್ತಿಪರತೆ ಸಾಧುವಲ್ಲ. ಹಾಗಾಗಿ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮತ್ತು ನಿಮ್ಮ ಹೆಂಡತಿ, ಗಂಡ, ಮಕ್ಕಳು, ಸಂಬಂಧಿಕರು, ಸ್ನೇಹಿತರು ಅವರೊಂದಿಗೆ ಮತ್ತೆ ಪ್ರೀತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ವಕೀಲ ಬಾಂಧವರು ಮಾಡಬೇಕು. ಪ್ರೀತಿ ನೋಡಿ, ನಾವು ಬೆಳೆದು ಬಿಡ್ತೇವೆ ಒಂದ್ ರೀತಿ, ಆಯ್ತಾ, ಬೇಗನೆ ವಯಸ್ಸಾಗಿ ಹೋಗ್ಬಿಡ್ತದೆ. ಟಿ.ಎಸ್. ಇಲಿಯಟ್ ಅನ್ನುವಂತಹ ಒಬ್ಬ ಕವಿಯ ಒಂದು ಸ್ಟ್ಯಾಂಜಾ, ಒಂದು ಪೋಯಮದ ಒಂದು ಸ್ಟ್ಯಾಂಜಾ ಇದೆ. ವೇರ್ ಈಸ್ ಲೈಫ್ ವಿ ಹ್ಯಾವ್ ಲಾಸ್ಟ್ ಇನ್ ಲಿವಿಂಗ್. ನಾವು ಜೀವನ ಮಾಡಿ ಜೀವನವನ್ನ ಕಳ್ಕೊಳ್ತೇವೆ. ಬಹಳ ಚಂದ ಬರೀತಾನ ಒಬ್ಬ ಇಂಗ್ಲಿಷ್ ಪೋಯೆಟ್, ವಿಕ್ಟೋರಿಯನ್ ಪೋಯೆಟ್ ಅವ. ವೇರ್ ಈಸ್ ದ ಲೈಫ್ ವಿ ಹ್ಯಾವ್ ಲಾಸ್ಟ್ ಇನ್ ಲಿವಿಂಗ್? ವೇರ್ ಈಸ್ ದ ವಿಜಡನ್ ವಿ ಹ್ಯಾವ್ ಲಾಸ್ಟ್ ಇನ್ ನಾಲೆಡ್ಜ್? ವೇರ್ ಈಸ್ ದ ನಾಲೆಡ್ಜ್ ವಿ ಹ್ಯಾವ್ ಲಾಸ್ಟ್ ಇನ್ ಇನ್ಫಾರ್ಮೇಶನ್? ಅಂಡ್ ವೇರ್ ಈಸ್ ದ ಜಸ್ಟಿಸ್ ವಿ ಹ್ಯಾವ್ ಲಾಸ್ಟ್ ಇನ್ ಲಾ ಅಂತ ಇನ್ನೊಬ್ಬರು ಆಡ್ ಮಾಡ್ತಾರೆ. ಹಾಗಾಗಿ ಪ್ರೀತಿಯಿಂದ ಮನೆ ಮಂದಿಯೊಂದಿಗೆ ನಮ್ಮ ಪೂರ್ವಜರು ಹೇಗೆ ಬಾಳ್ತಿದ್ರಲ್ಲ ಆ ರೀತಿ ಬಾಳುವಂತ ಪ್ರಯತ್ನವನ್ನ ಮಾಡಬೇಕು. ಈ ಒಂದು ತಿಂಗಳಲ್ಲಿ ಅದಕ್ಕೆ ಬೇಕಾಗುವಂತಹ ಟ್ರೈನಿಂಗ್ ಅನ್ನು ಮಾಡ್ಕೊಳ್ಳಿ. ನೋಡಿ, ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫರಾರಿ ಅನ್ನುವಂತ ಪುಸ್ತಕ ಇದೆ, ಅದನ್ನೊಬ್ರು ಕನ್ನಡಿಸ್ತಾರೆ. ಅದು ರಾಬಿನ್ ಶರ್ಮಾ ಅನ್ನುವಂಥ ಒಬ್ಬ ಅಮೆರಿಕದ ಸುಪ್ರೀಂ ಕೋರ್ಟ್ ಫಿಗರ್ ಅನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಬರೆದಂತಹದ್ದು ರಾಬಿನ್ ಶರ್ಮಾ ಬರೆದಿದ್ದು. ಹೂ ಸೋಲ್ಡ್ ಹಿಸ್ ಫರಾರಿ, ಅದನ್ನ ಫರಾರಿ ಮಾರಿದ ಫಕೀರ ಅನ್ಕೊಂಡು ಕನ್ನಡಿಸ್ತಾರೆ. ಅದರಲ್ಲಿ ಅವನು ಹೇಳ್ತಾನೆ, ಅವ ಸುಪ್ರೀಂ ಕೋರ್ಟ್, US ಸುಪ್ರೀಂ ಕೋರ್ಟ್, ಅಮೆರಿಕನ್ ಸುಪ್ರೀಂ ಕೋರ್ಟ್ ಫೇಮಸ್ ಲಾಯರ್ ಆಗಿರ್ತಾನೆ. ಅದೆಲ್ಲ ಬಿಟ್ಟು ಬಂದ್ಬಿಡ್ತಾನೆ. ಬಂದು ಹೇಳ್ತಾನೆ, ಐ ಆಮ್ ಲಿವಿಂಗ್ ಮೈ ಲೈಫ್ ಅಂಡ್ ಐ ವಾಂಟ್ ಟು ಲಿವ್ ಮೈ ಲೈಫ್ ಮೋರ್ ಅಂತ ಹೇಳ್ತಾನೆ. ಆ ರೀತಿ ಜೀವನ ಮಾಡೋದನ್ನ ಕರೀಲಿ. ಬರೀ ಪುಸ್ತಕ, ಬರೀ ಕಾನೂನು, ಬರೀ ಒಂದು ವೃತ್ತಿ, ಅದು ಜೀವನ ಅಲ್ಲ. ಪೂರ್ಣತೆ ಸಿಗಲ್ಲ. ಏನು ಯಂಗ್ಸ್ಟರ್ಸ್ ನಾವು ಜೀವನ ಮಾಡಬೇಕು, ಒಂದು ಹಂತದ ಮಟ್ಟಿಗೆ ನಮಗೆ ದುಡ್ಡು ಬೇಕು, ಆ ಕಾರಣಕ್ಕೆ ನಾವು ಕೆಲಸ ಮಾಡಬೇಕು, ಅದೆಲ್ಲ ಸತ್ಯ. ಆದ್ರೆ ಅದೇ ಜೀವನ ಅಲ್ಲ. ವೃತ್ತಿ ಬೇರೆ, ಮನೋವೃತ್ತಿ ಬೇರೆ. ವೃತ್ತಿ ಮನೋವೃತ್ತಿ ಒಂದೇ ಆಗ್ಬಿಟ್ಟಂತೂ ನೀವು ಯು ಆರ್ ಬ್ಲೆಸ್ಡ್ ಗಾಯ್ಸ್. ಬಟ್ ಹಂಗಾಗಲ್ಲ. ಅನೇಕ ಸಾರಿ ಜೀವನದ ಪಥದಲ್ಲಿ ನಡೆಯುವಾಗ ಮುಳ್ಳುಗಳು ಚುಚ್ಚುವ ಬದಲಿ ಹೂಗಳೇ ಚುಚ್ಚು ಬಿಡ್ತಾವು ಅಂತ ಬರೀತಾರೆ ವಾಜಪೇಯಿ. ಪ್ರೇಮದ ಹಾದ್ಯಾಗ ನಡೆಯುವಾಗ ಚುಚ್ಚಿದ್ದು ಮುಳ್ಳುಗಳೆಲ್ಲ ಸಖಿ, ಅದೆಲ್ಲ ಹೂವುಗಳೇ ಅಂತ ಬಹಳ ಸುಂದರವಾಗಿ ಹೇಳ್ಯಾರ. ಜೀವನದ ಪಥ ಆಗಿದೆ. ಹಾಗಾಗಿ ನಿಮ್ಮೊಂದಿಗೆ ನಾ ಹೇಳ್ತಾ ಇದ್ದೇನೆ, ಇವತ್ತು ಶಶಿ ಹೇಳಿಬಿಟ್ರೀಗ, ನೀವೆಲ್ಲರೂ ನಿಮ್ಮ ಕೆಲಸ, ಬುಕ್ಸ್ ಎಲ್ಲ ಒಂದು ಕಡೆ ಕಟ್ಟಿಟ್ಟು ನಿಮ್ಮ ಜೀವನವನ್ನು ಮಾಡಬೇಕು. ಒಳ್ಳೊಳ್ಳೆ ಪೋಯೆಟ್ರಿ ಓದಬೇಕು, ಸುಂದರವಾದ ಕವನಗಳನ್ನು ಓದಬೇಕು, ಮನಸ್ಸು ಅರಳುವ ರೀತಿಯಲ್ಲಿರಬೇಕು.
ಮುಂದಿನ ವರ್ಷ ಮತ್ತೆ ನಾವೆಲ್ಲರೂ ಇಲ್ಲಿ ಸೇರಿದಾಗ 1 ವರ್ಷ ಆಯುಷ್ಯ ವೃದ್ಧಿಯಾಗಿರಬೇಕು, ಆರೋಗ್ಯ ವೃದ್ಧಿಯಾಗಿರಬೇಕು. ಅನೇಕ ಜನ ಲಾಯರ್ಸ್ಗೆ ಒಂದು ಹಂತಕ್ಕೆ ಬಂದಾಕ್ಷಣ ಹಾರ್ಟ್ ಫೇಲ್ಯೂರು, ಲಂಗ್ಸ್ ಫೇಲ್ಯೂರು, ಬ್ರೈನ್ ಸ್ಟ್ರೋಕು, ಕಿಡ್ನಿ ಫೇಲ್ಯೂರು. ನೋಡಿ, ನೀವು ಗೂಗಲ್ನಲ್ಲಿ ಹೋಗಿ, ಅನೇಕ ಜನ ಲಾಯರ್ಸ್ ಮತ್ತು ಜಡ್ಜಸ್ಗೆ ಕಾಮನ್ ಡಿಸೀಸ್ ಆಗಿ ಹೋಗಿದೆ ಇದು. ಈಗಿಂದಲೇ ನೀವು ಆ ಕಡೆ ಅದನ್ನು ತಡೆಗಟ್ಟುವ ಬಗ್ಗೆ ಅಥವಾ ಅದನ್ನು ಮುಂದೆ ಹಾಕುವ ಬಗ್ಗೆ ಪ್ರಯತ್ನವನ್ನು ಮಾಡಬೇಕು. ಇದನ್ನೇ ಶಶಿಮೂರ್ತಿ ಹೇಳಿದ್ರು. ನಿಮಗೆ ನಾನು ಒಂದು ಸತ್ಯವಾಗಿ ಒಂದು ಒಳ್ಳೆ ವಿಷಯ ಹೇಳಿಕತ್ತೀನಿ, ಆ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ನಾನು ಆ ಕಾರಣಕ್ಕೆ ಬಂದೆ ಇಲ್ಲಿಗೆ. ನನಗೆ ಆಪ್ಷನ್ ನಮ್ಮ ವಿವೇಕ ಆಪ್ಷನ್ ಕೊಡಲ್ಲ, ಗೊತ್ತಿದೆ ನಿಮಗೆ. ಬರಬೇಕು ಅಂತ ಹೇಳಿ ಒಂದು ಸಮನ್ಸು ವಾರಂಟು ಇಶ್ಯೂ ಮಾಡಿ ಕೈ ಬಿಟ್ಕೊಡ್ತಾರೆ. ಆಮೇಲೆ ನಾವು ಅದನ್ನು ವೈಲೇಟ್ ಮಾಡಿದ್ರೆ ಬೇರೆ ಬೇರೆ ಸಮಸ್ಯೆ ಆಗ್ತದೆ. ಕೋರ್ಟ್ ನಿಂದ ಬರೋ ಸಮನ್ಸ್ ಅನ್ನು ವೈಲೇಟ್ ಮಾಡಬಹುದು, ಬಾರ್ ನಿಂದ ಬೆಂಚಿಗೆ ಬರೋ ವಾರಂಟ್ ಅನ್ನು ನಾವು ವೈಲೇಟ್ ಮಾಡ್ಲಿಕ್ಕೆ ಬರಲ್ಲ. ಆ ಕಾರಣಕ್ಕೆ ನಾ ಬಂದೆ. ನಂಗೆ ಬಹಳ ಖುಷಿಯಾಗಿದೆ. ನಿಮ್ಮೆಲ್ಲರಿಗೂ ನಾ ಮಾಡಿದಂತ ಪುಟ್ಟ ಪುಟ್ಟ ಕೆಲಸದ ಬಗ್ಗೆ ಅಭಿಮಾನದ ಮಾತನ್ನ ನಾವು ವಿವೇಕ್ ಹೇಳಿದ್ರು. ಅಷ್ಟು ಅಭಿಮಾನ ನೀವೆಲ್ಲ ಪಡುವಷ್ಟು ನಾನೇನು ಮಾಡಿಲ್ಲ. ನನಗೆ ಸಾಕಷ್ಟು ಅದರಲ್ಲಿ ಸ್ಯಾಲ್ರಿ ಸಿಕ್ಕಿರ್ತದೆ, ನಿಮ್ಮೆಲ್ಲರಿಂದ ಗೌರವ ಪ್ರೀತಿಗಳು ಸಿಕ್ಕಿರ್ತದೆ, ಆದರ ಸಿಕ್ಕಿರ್ತದೆ. ಮತ್ತೆ ನಾನು ಅದನ್ನ ಮಾಡಿದ್ದು ಯೂಸ್ವಲಿ ಆಸ್ ಎ ಜಡ್ಜ್ ನಾ ಏನ್ ಮಾಡಿದ್ದೇನೆ ಅದನ್ನ ಮಾಡಿದ್ದೇನೆ. ಆದ್ರೆ ಯಾವಾಗಲೂ ಕಹಿ ಭಾವನೆ ಇಟ್ಕೊತಿರ್ಲಿಲ್ಲ. ಯಾವುದೇ ಯಂಗ್ಸ್ಟರ್ ಬಂದ್ರು ಸಹಿತ ನಮ್ಗೆ ಖುಷಿ ಆಗ್ತಿತ್ತು. ಆಯ್ತಪ್ಪ, ನೀವು ಇದು ಓದ್ಕೊಂಬ, 1-2 ಬುಕ್ ಇದೆ ಅದರಲ್ಲಿ, ಅದು ನೋಡ್ಕೊಂಡ್ ಬಂದ್ಬಿಡು, ನೆಕ್ಸ್ಟ್ ಟೈಮ್ ನಾವು ಮಾಡೋಣ ಅಂತ. ಯಾಕಂದ್ರೆ ನಮಗೆ ಜಸ್ಟಿಸ್ ND ವೆಂಕಟೇಶ್ ಅವರು ಹಂಗೆ ಹೇಳಿದ್ರು. ಆ ರೀತಿ ಪ್ರೀತಿಯಿಂದ ನೋಡ್ಬೇಕು ನಾವು ಅಂತ ಅನ್ಕೊಂಡು ಹೇಳ್ತಿದ್ರು. ಅತ್ಯಂತ ಪ್ರೀತಿಯಿಂದ ಮಾತಾಡ್ತಿದ್ರು. ದೀಕ್ಷಿತು ಬಿಡಯ್ಯ, ಇಂಗ್ಲಿಷ್ ಬಿಟ್ಟು ಹಾಕದ್ನ ಕನ್ನಡದಲ್ಲಿ 2 ಶಬ್ದ ಹೇಳ್ಬಿಡಪ್ಪ, ಒಂದು ಸ್ಟೇ ಕೊಟ್ಬಿಡ್ತೀನಿ ನಿನಗೆ. ಈ ರೀತಿ ಅವಾಗ ಟೆನ್ಷನ್ ಇರಲ್ಲ. ಅವಾಗ ಒಂದು ಕನೆಕ್ಟ್ ಸ್ಟಾರ್ಟ್ ಆಗ್ತದೆ. ಆ ಲಾಯರಿಗೂ ಜಡ್ಜಿಗೂ ಒಂದು ಕನೆಕ್ಟ್ ಸ್ಟಾರ್ಟ್ ಆಗಿ ಆ ಲಾಯರಿಗೆ ಖುಷಿ ಆಗ್ತದೆ. ಐ ಕ್ಯಾನ್ ಆರ್ಗ್ಯೂ ದಿಸ್ ಮ್ಯಾಟರ್ ಅನ್ನುವಂಥ ಕಾನ್ಫಿಡೆನ್ಸ್ ಜನರೇಟ್ ಆಗ್ತದೆ. ಆ ರೀತಿ ನಾವು ಜಡ್ಜಿಗಳು ನಾವು ಆ ರೀತಿ ನಡ್ಕೋಬೇಕು. ಆದ್ರೆ ಇದರೊಂದಿಗೆ ಇನ್ನೊಂದು ಹೇಳಬೇಕು ಅಂದ್ರೆ, ಜಡ್ಜಿಗಳು ಸಹಿತ ತುಂಬಾ ಪ್ರೆಷರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಬಹಳ ಪ್ರೆಷರ್ನಲ್ಲಿ ಕೆಲಸ ಮಾಡ್ತೀವಿ. ನೀವು ಒಂದು 4-5 ಜನ ಕ್ಲೈಂಟ್ ಅನ್ನು ಮುಂದೆ ಇಟ್ಕೊಂಡು ಯಾವ್ದಾದ್ರು ಕೇಸಿನ ಡಿಕ್ಟೇಷನ್ ಕೊಡಿ, ಎಷ್ಟು ತೊಂದರೆ ಆಗ್ತದೆ ನೋಡಿ. ಇಷ್ಟೊಂದು ಜನ ನಿಂತಾಗ ನಿಮ್ಮನ್ನು ಬಿಯರ್ ಮಾಡಿ ಒಂದು ಡಿಕ್ಟೇಷನ್ ಕೊಟ್ಟು ಒಂದು ಕೇಸನ್ನು ಮುಗಿಸುವಂತ ಪ್ರೆಷರ್ ನಮ್ಮ ಮೇಲೆ ಇರ್ತದೆ. ಆ ಪ್ರೆಷರಿಗೆ ನೀವು ಸ್ವಲ್ಪ ಕನ್ಸೆಷನ್ ತೋರಿಸ್ಬೇಕು. ನಿಮ್ಮ ಮನಸ್ಸಿ ಜಡ್ಜ್ಗಳಿರ್ಬೇಕು. ನೀವು ಜಡ್ಜ್ಗಳಿಂದ ಮನಸ್ಸಿ ಕೇಳೋಕು ಅಂತೇಳಿ ಅದು ನಿಮ್ಮ ಹಕ್ಕು. ಆದ್ರೆ ಜಡ್ಜ್ಗಳಿಗೆ ನೀವು ಮನಸ್ಸಿ ತೋರಿಸೋದಿದೆಯಲ್ಲ, ಅದು ನಿಮ್ಮ ಒಂದು ಮಾರಲ್ ಡ್ಯೂಟಿ. ಅದನ್ನು ನೀವು ತೋರಿಸ್ಬೇಕು. ನನ್ನನ್ನು ಇಲ್ಲಿ ಕರೆದು ಎಲ್ಲರೂ ಪದಾಧಿಕಾರಿಗಳು ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ ಕರೆದು ಸ್ವಲ್ಪ ಜಾಸ್ತಿನೇ ಹೊಗಳಿ ನನಗೆ ನಿಮ್ಮೆಲ್ಲರಿಗೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ದಯಪಾಲಿಸ್ತೀನಿ ಅಂತ ಹೇಳಿ ನಾನು ಮುಗಿಸ್ತೀನಿ. ನನಗಿಲ್ಲದ ವಿಶ್ವ ಏನಾದರೇನು, ಕಾಲಿಲ್ಲದ ಸ್ವ ಗೂನಾದರೇನು ಅಂತ ಕುವೆಂಪು ಅವರು ಹೇಳಿದರೆ, ನನಗೆ ವಿಶ್ವ ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ ಅಂದ್ರೆ ವಿಶ್ವ ಕಟ್ಕೊಂಡೇನು, ಕಾಲೇ ಇಲ್ಲ ಅದಕ್ಕೆ, ಅದಕ್ಕೆ ಸುಂದರವಾಗಿದ್ರೇನು ಗೂನಾದ್ರೇನು ಅಂತ ಹೇಳಿ. ಹಾಗೆ ಶಿವರುದ್ರಪ್ಪ ಅವರ ನುಡಿಗಳನ್ನ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಕೃಷ್ಣತೀರ್ಥ ಸಾಹೇಬರು ಹೇಳಿದ್ರು. ಎಲ್ಲ ಹುಡುಕಿದ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.